Your attention please. Welcome to ಬಾಸು ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಕ್ಕೆ ನಾನು ಪೋನ್ ಸ್ಟಾರ್ ಅಲ್ಲ. Arun Amukta. Yes, ma'am. For the longest time, you have been known as the director of Loosugadu. Yes, ma'am. It's been 10 years. 100%. Why so a long gap for your second movie? ಫಸ್ಟ್ ಒಂದು ಸಿಕ್ಕಾಪಟ್ಟೆ ಸೂಪರ್ ಎಡವಟ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಅದು ಟೆಕ್ 10 ಇಯರ್ಸ್ ತೊಗೊಂಡು ಮತ್ತು ಸಿನಿಮಾ ಕಲಿಯೋದಕ್ಕೆ, ಒಂದು ಸಿನಿಮಾ ಮಾಡಿದ್ಮೇಲೆ ಇನ್ನೊಂದು ಸಿನಿಮಾ ಕಲಿಯೋದಕ್ಕೆ ನನಗೆ ಟೈಮ್ ಬೇಕಾಯಿತು. ಬಟ್ ಆ ಪ್ರಯತ್ನದಲ್ಲಿದ್ದೆ, ಬಟ್ ಏನೂ ವರ್ಕೌಟ್ ಆಗಿಲ್ಲ. ಅದ್ರ ಜೊತೆ ನಾನು ಅಡ್ವರ್ಟೈಸಿಂಗ್ ವರ್ಕ್ ಮಾಡಿದೆ, ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ಸ್ ವರ್ಕ್ ಮಾಡಿದೆ, ಮತ್ತು ಇನ್ನೊಂದು ಮುಂಚೆ ಮಾಡಿದ ಮಿಸ್ಟೇಕ್ಸ್ನ ರಿಯಲೈಸ್ ಆಗೋದಕ್ಕೆ ನನಗೆ ಅಷ್ಟು ವರ್ಷ ಟೈಮ್ ತೊಗೊಂಡೆ. ಬಟ್ 10 years ಅಲ್ಲಿ ಫಿಲಮ್ ಮಾಡಿದೆ ಏನು ಕಲ್ತ್ರಿ? ಲೈಕ್ ನಾನು ಜಾಕ್ ಮಂಜು ಸರ್ ಹತ್ರ ಡಿಸ್ಟ್ರಿಬ್ಯೂಷನ್ಸ್ ಕಲಿತೆ. ಅಂದರೆ ಪ್ರಾಡಕ್ಟನ್ನ ಹೇಗೆ ಸೇಲ್ ಮಾಡಬೇಕು ಮತ್ತು ಪ್ರಾಡಕ್ಟ್ನ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ದಟ್ ಇಸ್ ನಾಟ್ ದ ಡೈರೆಕ್ಟರ್ಸ್ ಜಾಬ್ ಅಲ್ವಾ? ನೋ, ಬಟ್ ಆ್ಯಕ್ಚುಲಿ ಡೈರೆಕ್ಟರ್ ಜಾಬ್ ಅಲ್ಲ. ಬಟ್ ಇವತ್ತಿನ ಸಿಚುವೇಶನ್ಗೆ ಅದು ಬೇಕಾಗುತ್ತೆ ಮ್ಯಾಮ್, ಬಿಕಾಸ್ ಆಫ್ ಏನಿದೆ ಸೀರೀಸ್ ಆಫ್ ಫ್ಲಾಪ್ಸ್ ಇದೆ. ಓಕೆ, ಇವತ್ತು ಮುಂಚೆ ಏನಾಗೋಗಿತ್ತು, ಸಿನಿಮಾ ಮೇಕರ್ಸಿಗೆ ಬರೀ ಒಳ್ಳೆ ಸಿನಿಮಾ ಮಾಡೋದು ಗೊತ್ತಿದ್ರೆ ಅವು ಸಾಕಾಗಿತ್ತು. ಇವತ್ತು ಒಂದು ಪ್ರಾಡಕ್ಟ್ನ ಹೇಗೆ ಮಾರ್ಕೆಟ್ ಮಾಡಬೇಕು ಮತ್ತು ಆಡಿಯನ್ಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇವತ್ತಿರೋದೇನೆಂದರೆ ಸಪ್ಲೈ ಡಿಮ್ಯಾಂಡ್ ಇತ್ತು, ಇವತ್ತು ಚೇಂಜ್ ಆಗೋಗಿದೆ. ಇವತ್ತೇನೆಂದರೆ ಎನಿ ಕಮರ್ಷಿಯಲ್ ಆಸ್ಪೆಕ್ಟ್ ನೀವು ನೋಡಿದ್ರೆ ಆಡಿಯನ್ಸಿಗೆ ಏನು ಬೇಕು, ಎಂಡ್ ಯೂಸರ್ಸಿಗೆ ಏನು ಬೇಕು ಅದು ಪ್ರಾಡಕ್ಟ್ ಆಗ್ತಿದೆ. ನೀವು ಒಪ್ಕೋಬೇಕು ಈ ವಿಚಾರ, ಬಿಕಾಸ್ ಆಫ್ ಎಲ್ಲ ಕಮರ್ಷಿಯಲ್ ಆ್ಯಂಗಲಲ್ಲೂ ಇದೇ ಆಗ್ತಾಯಿದೆ. ಸೊ ಹಾಗಾದರೆ ವಿದ್ಯಾರ್ಥಿನಿಯರೇ ನಿಮಗೆ ಮಾರ್ಕೆಟಿಂಗ್ ಟರ್ಮ್ಸಲ್ಲಿ ನೀವು ಫಿಲಮ್ ಮಾಡ್ದಂಗೆ ಇರ್ತಾರೆ? 100%. ಹೌದಾ? ಕ್ಲಿಯರ್. ಓಕೆ. ಜನಕ್ಕೇನು ಬೇಕು, ಈ ಒಂದು ಸೆಗ್ಮೆಂಟ್ ಆಡಿಯನ್ಸ್ ಏನಿದ್ದಾರೆ, ನನಗೆ ಓಪನಿಂಗ್ ಏನು ಬೇಕು, ಅದಕ್ಕೇ ಇದು ಕಂಪ್ಲೀಟ್ಲಿ ಕತೆ ಹುಟ್ಟಿದ್ದಲ್ಲ, ಇದು ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ದಟ್ ವಾಸ್ ದ ಇಂಟೆನ್ಷನ್. 100%. ಓಕೆ, ಸೊ ಯು ಆರ್ ಮಾರ್ಕೆಟಿಂಗ್ ಯುವರ್ ಫಿಲಮ್. Yes, ಇಟ್ ಇಸ್ ನಾಟ್ ಲೈಕ್ ದೇ ಸೇ ಯು ಆರ್ ಅ ಡೈರೆಕ್ಟರ್. ಸೊ ಬಟ್ ಇವಾಗ ಏನು ಹೇಳ್ತೀರಾ, ಡೈರೆಕ್ಟರ್ ಸ್ಲ್ಯಾಶ್ ಮಾರ್ಕೆಟಿಂಗ್? ಡೈರೆಕ್ಟರ್, ಡಿಸ್ಟ್ರಿಬ್ಯೂಟರ್, ಅಡ್ವರ್ಟೈಸಿಂಗ್ ಪ್ಲಾನರ್. ಓಕೆ, ಅಂದರೆ ಯು ಆರ್ ಟೆಲಿಂಗ್ ಅಬೌಟ್ ಯೂತ್ ಓರಿಯೆಂಟೆಡ್. ವೈ ದಟ್ ವಾಸ್ ದ ಟಾರ್ಗೆಟ್? ಮ್ಯಾಮ್, ವೆರಿ ಸಿಂಪಲ್. ಇವತ್ತಿನ ಮಾರ್ಕೆಟಿಂಗ್ ಪ್ಲೇಸಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಈಸ್ ಸ್ಟಾರ್ ಇದ್ದರೆ ಒಂದು ಕ್ಯಾಟಗರಿ ನಮಗೆ ಓಪನಿಂಗ್ ಬಂದುಬಿಡುತ್ತೆ. ಜನ ಥಿಯೇಟ್ರಿಗೆ ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಥಿಯೇಟ್ರಿಗೆ ಚೆನ್ನಾಗಿಲ್ಲ ಅಂದರೆ ಜನ ಹೊರಟೋಗ್ತಾರೆ. ಒಂದು ಓಪನಿಂಗ್ ಬಂದೇ ಬರುತ್ತೆ ಅನ್ನೋದು, ಅಂದರೆ ಬೇಸಿಕ್ ಬಿಸ್ನೆಸ್ ಅಂತ ಹೇಳ್ತೀವಲ್ಲ, ಬೇಸಿಕ್ ಬಿಸ್ನೆಸ್ ಇದ್ದೇ ಇರುತ್ತೆ. ಅದು ಫ್ರಮ್ ಯೂತ್ ಇಂದಾನೆ ಸಿಗೋದು ಅಂತ ನಿಮಗೆ? ಇಲ್ಲ, ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಸ್ಟಾರ್ಸ್ ಅಂತ ಹೇಳಿದ್ರೆ ಒಂದು ಫ್ಯಾನ್ ಫಾಲೋವರ್ಸ್ ಅಂತ ಹೇಳ್ತೀನಿ. ದ ಫಸ್ಟ್ ಕ್ಯಾಟಗರಿ. ಎವ್ರಿ ಇಂಡಸ್ಟ್ರಿ, ನಾಟ್ ಓನ್ಲಿ ಕನ್ನಡ, ಎಲ್ಲ ಇಂಡಸ್ಟ್ರಿ, ಇಡೀ ವರ್ಲ್ಡಲ್ಲಿ ಅದು ವರ್ಕ್ ಆಗುತ್ತೆ. ಸ್ಟಾರ್ ವರ್ಕ್ ಆಗ್ತಾರೆ ಫಸ್ಟ್. ಸೆಕೆಂಡ್ ಸೆಗ್ಮೆಂಟ್ ಇದೆ ಯೂತ್ಸ್. ಸಿನಿಮಾ ಆಗಿರ್ಬೋದು, ಒಂದು ಆ್ಯಪ್ ಆಗಿರ್ಬೋದು, ಒಂದು ಫುಡ್ ಪ್ರಾಡಕ್ಟ್ ಆಗಿರ್ಬೋದು, ಅದೊಂದು ಜ್ಯೂಸ್ ಆಗಿರ್ಬೋದು, ಒಂದು ಸ್ಪೋರ್ಟ್ಸ್ ಐಟಮ್ ಆಗಿರ್ಬೋದು, ಎವ್ರಿ ಒನ್ ಡಿಸೈಡ್ ಓನ್ಲಿ ಫಾರ್ ಯೂತ್ಸ್. ಎಲ್ಲರೂ ಅದ್ರ ಮೇಲೇ ಕಾನ್ಸಂಟ್, ಬಿಕಾಸ್ ಆಫ್ ಯೂತ್ ಪಾಪ್ಯುಲೇಷನ್ ಈಸ್ ಹೈಯೆಸ್ಟ್. ಸೊ ಹಾಗಾಗಿ ನಾನು ನನ್ನ ಆಡಿಯನ್ಸ್, ಈಗ ಹೀರೋ ಇಲ್ಲ ನನ್ನ ಹತ್ರ ಯೂಸ್ ಬಜೆಟ್ ಇಲ್ಲ ನನ್ನ ಹತ್ರ. ವಿ ಆರ್ ನಾಟ್ ಸ್ಟಾರ್ಸ್. ಸೊ ವಾಟ್ ಇಸ್ ಚಂದನ್ ಶೆಟ್ಟಿ ಫಾರ್ ಯು? ಚಂದನ್ ಈಸ್ ಎ ರ್ಯಾಪರ್. ಬಿಗ್ ಸ್ಕ್ರೀನ್ ಈಸ್ ಎ ನ್ಯೂ. ಅವರು ಫ್ರೆಷರ್, ಇವತ್ತಿಗೂ ಫ್ರೆಷರೇ ಅವರು. ಓಕೆ, ಸ್ಮಾಲ್ ಸ್ಕ್ರೀನಲ್ಲಿ ಅವರು ಅಚೀವ್ ಮಾಡಿದ್ದಾರೆ, ಸಿಂಗರಾಗಿ ಅಚೀವ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆ್ಯಸ್ ಎ ಟೆಕ್ನಿಷಿಯನ್ ಅಚೀವ್ ಮಾಡಿದ್ದಾರೆ. ಬಟ್ ಬಿಗ್ ಸ್ಕ್ರೀನಿಗೆ ಅದು ₹100 ಕೊಟ್ಟು ಆಡಿಯನ್ಸಿಗೆ ಅವರು ಕಂಪ್ಲೀಟ್ಲಿ ಫ್ರೆಷರ್. ಹಂಗಾಗಿ ನಾನು ಫ್ರೆಷರ್ ಹತ್ರ ಹೇಗೆ ಹೋಗಬೇಕು, ಇನ್ನೋಸೆಂಟಾಗೆ ತಲೆಬಾಗಿ ಹೋಗ್ತಾ ಇದ್ದೀನಿ. ಬಟ್ ಹೌ ಡಿಡ್ ಹಿ ಫಿಟ್ ಇನ್ ಟು ದಿಸ್ ಯೂತ್ ಓರಿಯೆಂಟೆಡ್ ಸಬ್ಜೆಕ್ಟ್? ಮೇಡಮ್, ಆ್ಯಕ್ಚುಲಿ ಅವ್ರು ಫಿಟ್ ಆಗಿದ್ದಲ್ಲ, ಫಿಟ್ ಮಾಡಿಲ್ಲ. ನಾನು ಕತೆ ಮಾಡಿದಾಗ ಅಥವಾ ನಾನು ಕ್ಯಾರೆಕ್ಟರ್ನ ಬರ್ಕೊಂಡಾಗ ಚಂದನ್ ಶೆಟ್ಟಿ ನಮಗೆ ಗೊತ್ತಿಲ್ಲ. ಓಕೆ, ಎಲ್ಲ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಷನ್ನೇ ಚಂದನ್ ಸರ್. CSA ಲಾಸ್ಟ್ ಸೆಲೆಕ್ಷನ್. ಅವ್ರಿಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಸಾಂಗ್ಸು, ಟೆಕ್ನಿಷಿಯನ್ಸು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎಲ್ಲ ಫೈನಲೈಸ್ ಆಗೋದು. ಬೇರೆಯವರು ಇದ್ರು ನಿಮ್ಮ ತಲೆ? ಹೌದೌದು, ಬೇರೆ ತುಂಬ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಮಲ್ಟಿಪಲ್ ಆಪ್ಷನ್ಗೆ ಹೋಗಿದ್ದೀನಿ, ಮಾತಾಡಿದ್ದೀನಿ, ಬಟ್ ಸ್ಯಾಟಿಸ್ಫೈಡ್ ಆಗಿಲ್ಲ. ಹಾಗಾಗಿ ಕೊನೆಗೆ ಇದಕ್ಕೆ ಆಮೇಲೆ ಇನ್ನೊಂದೇನೆಂದರೆ, ಏನಕ್ಕೆ ಚಂದನ್ ಸರ್ ಅಂತ ಹೇಳಿದಾಗ ನನಗೊಬ್ಬ ಫ್ರೆಶ್ ಆ್ಯಕ್ಟರ್ ಬೇಕಾಗಿತ್ತು. ಅಂದರೆ ಅವರು ಯಾವ ಇಮೇಜು ಇರಬಾರ್ದಾಗಿತ್ತು. ಅಂದರೆ ಬಿಗ್ ಸ್ಕ್ರೀನ್ ಇಮೇಜ್ ಅಂತ ಹೇಳ್ತೀವಿ ನಾವು, ಆ ಇಮೇಜ್ ಇರಬಾರ್ದಾಗಿತ್ತು. ಅವ್ರನ್ನ ಹೀರೋ ಥರ ನೋಡಿರಬಾರ್ದಾಗಿತ್ತು. ಅವ್ರ ಜನಕ್ಕೆ ಗೊತ್ತಿರಬೇಕು, ಬಟ್ ಬಿಗ್ ಸ್ಕ್ರೀನಲ್ಲಿ ಗೊತ್ತಿರಬಾರ್ದು ಅನ್ನೋದು ಒಂದು ಅಜೆಂಡಾ ಡೇ ಒನ್ನಿಂದ ಆಯಿತು. ನಾನು ಆ ಕ್ಯಾರೆಕ್ಟರ್ಗೆ, ಎಸ್ಪೆಷಲಿ ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿ ನಾನು ಮಾತಾಡಬೇಕಾದ್ರೆ ಆ ಕ್ಯಾರೆಕ್ಟರ್ಗಿತ್ತು. ದಿಸ್ ಎ ಕೋರ್ ಐಡಿಯಾ. ಓಕೆ, ಬಟ್ ವಿದ್ಯಾರ್ಥಿನಿಯರಿಂದ ಬಂದಾಗ ಸಬ್ಜೆಕ್ಟ್ ಬಗ್ಗೆ
ಏನು ಜಾನರ್, ಏನು ಕತೆ ಹೇಳಕ್ಕೆ ಹೊರಟಿದ್ದೀರಾ ನೀವು? ಮೇಡಮ್ ವೆರಿ ಸಿಂಪಲ್, ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಅದ್ರ ಮಧ್ಯೆ ಇವತ್ತಿಗೆ ಬಂದಿದೆ ಒಂದು ಟೆಕ್ನಾಲಜಿ. ಆ್ಯಕ್ಚುಲಿ ನಮ್ಮೆಲ್ಲರನ್ನು ಡಿವೈಡ್ ಮಾಡಿರೋದು ಯಾರು? ಟೆಕ್ನಾಲಜಿ. 100%. ಇವತ್ತು ನಾವು ನಿಮ್ಮ ಮೊಬೈಲ್ ಅಥವಾ ನನ್ನ ಮೊಬೈಲಲ್ಲಿ ನೀವು ಸ್ಕ್ರೀನ್ ಟೈಮರ್ ಅಂತ ಹಾಕ್ಕೊಂಡ್ರೆ ಯು ಸ್ಪೆಂಡ್ ಫಾರ್ ಮಿನಿಮಮ್ ಇಂಡಿಯನ್ ಸ್ಟ್ರಾಟಜಿ ಪ್ರಕಾರ 4 to 6 hours ನಾವು ಟೆಕ್ನಾಲಜಿ ಜೊತೆಗೆ ಸ್ಪೆಂಡ್ ಮಾಡ್ತೀವಿ. ನಿಮ್ಮ ಮಕ್ಕಳ ಹತ್ರ, ಅಪ್ಪ ಅಮ್ಮನ ಹತ್ರ ಅಥವಾ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹತ್ರ ನಾವು 6 hours ಸ್ಪೆಂಡ್ ಮಾಡಲ್ಲ. ಒಂದು ಟೆಕ್ನಾಲಜಿ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಆಮೇಲೆ ಟೆಕ್ನಾಲಜಿಗೆ ನಿಮ್ಮ ರಿಲೇಷನ್ಶಿಪ್ನ ಡಿವೈಡ್ ಮಾಡಿದಷ್ಟು ಅವರಿಗೆ ದುಡ್ಡು ಅರ್ನಿಂಗ್ಸ್ ಅದರಿಂದ. ಹಂಗಾಗಿ ಟೆಕ್ನಾಲಜಿ ಜೊತೆ ನಮ್ಮನ್ನು ಸ್ಪೆಂಡ್ ಮಾಡೋ ಥರ ಅದು ಇನ್ವಾಲ್ವ್ ಮಾಡ್ತಿದೆ. ಹಂಗಾಗಿ ನಮ್ಮ ಇಂಡಿಯನ್ ಎಮೋಷನ್ಸ್ ಬ್ರೇಕ್ ಆಗ್ತಿದೆ. ಸೊ ಇದು ಒಂದು ಅವೇರ್ನೆಸ್ ಕೈಂಡ್ ಆಫ್ ಅ ಮೂವಿ. 100%. ಅದನ್ನ ಅವೇರ್ನೆಸ್ ಏನು ಅಂದರೆ ತುಂಬ ಪ್ರೀತಿಯಿಂದ ಹೇಳಿದ್ರೆ ಜನ ಕೇಳಲ್ಲ, ಬೇರೆ ರೀತಿ ಹೇಳ್ತಾ ಇದ್ದೀನಿ. ಬಟ್ ಆಗಲಿ ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ವಿಜುವಲ್ಸ್ ಡಾಕ್ಯುಮೆಂಟ್ ಎಲ್ಲ ದಿನ ಹೇಳ್ತಾರೆ. ಮಕ್ಕಳಿಗೆ ಪೇರೆಂಟ್ಸ್ ದಿನ ಹೇಳ್ತಾರೆ ಮೊಬೈಲ್ ಬಳಸ್ಬೇಡ ಅದೆಲ್ಲ. ಮತ್ತೆ ಆನ್ ಸ್ಕ್ರೀನಲ್ಲಿ ಮತ್ತೆ ಅದನ್ನೇ ತಂದಿಟ್ರೆ ಹೇಗೆ? ಅದನ್ನ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನಾನು ಹಿಂಗೆ ಹೇಳ್ತಾ ಇಲ್ಲ, ಬಳಸ್ಬಿಡಿ ಅಂತ ಹೇಳ್ತಾನೆ ಇಲ್ಲ ನಾನು. ಓಕೆ, ನಾನು ಹೇಳ್ತಾನೆ ಇಲ್ಲ. ಅದನ್ನು ಏನೆಲ್ಲ ಕಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಆ ಕಳ್ಕೊಂಡಿದ್ದ ಕ್ಯಾರೆಕ್ಟರ್ ಹೇಳ್ತಾ ಇದ್ದೀನಿ. ಓಕೆ, ಅದನ್ನು ಯೂಸ್ ಮಾಡೋ ಕ್ಯಾರೆಕ್ಟರ್ನ ಹೇಳ್ತಾ ಇದ್ದೀನಿ. ಸೊ ನೆಗೆಟಿವಿಟಿ ಆಮೇಲೆ ತಿಳ್ಕೊಳ್ಳಿ, ಇಡೀ ಸಿನಿಮಾ ನೆಗೆಟಿವಿಂದನೇ ಶುರು ಆಗುತ್ತೆ. ಓಕೆ ಓಕೆ, ಲೈಫ್ ಶುಡ್ ಬಿ ಸ್ಟಾರ್ಟ್, ಸಿನಿಮಾ ಸ್ಟಾರ್ಟ್ ವಿತ್ ನೆಗೆಟಿವ್. ಏನಕ್ಕೆ ನೆಗೆಟಿವ್ ಸೆಲ್ಸ್ ಅಂತೀರಾ ಇವತ್ತು? ಇಲ್ಲ, ನಿಮ್ಮ ಬ್ರೈನು ನೆಗೆಟಿವ್ನ ಫಸ್ಟು ಬೇಗ ಗ್ರ್ಯಾಬ್ ಮಾಡುತ್ತೆ. ಹಂಗಾಗಿ ಆ ನೆಗೆಟಿವ್ನೇ ಫಸ್ಟ್ ಕೊಡ್ತೀನಿ. ಇವನ್ ಆ್ಯಕ್ಚುಲಿ ಕೆಟ್ಟವ್ರನ್ನ ಒಳ್ಳೆಯವ್ರು ಮಾಡೋದು ಈಸಿ, ಒಳ್ಳೆಯವ್ರು ಮಾಡೋಕ್ಕೆ ಆಗಲ್ಲ ನೀವು ಫಸ್ಟೇ. ಅವನಿಗೆ ಎನಿ ಪೀಪಲ್ನ ಹೋಗ್ಬಿಟ್ಟು ಈಗ ನಿಮಗೆ ರಿಹಾಬಿಲಿಟೇಷನ್ ಸೆಂಟರ್ಸಲ್ಲಿ ಹೋದರೆ ಫಸ್ಟ್ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಗಾಂಜಾ ಹೊಡಿತಿದ್ದೀನಿ, ಡ್ರಗ್ಸ್ ಹೊಡಿತಿದ್ದೀನಿ, ಅಥವಾ ಇನ್ನೇನೋ ಮೆಡಿಕಲ್ ಹೊಡ್ತೀನಿ, ಫಸ್ಟ್ ಅದನ್ನೇ ತಂದು ಕೊಡಿಸ್ತಾರೆ ಅವರು. ಡಾಕ್ಟರ್ ಸಹ ಹೇಳ್ತಾರೆ, ಕೊಡು ಒಂದು ಸಿಗರೇಟ್ ಪ್ಯಾಕು ಸೇದು, ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ನಮ್ಮದು ಅದೇ ಟ್ರೀಟ್ಮೆಂಟೇ. ನಿಮ್ಮ ಅಪ್ರೋಚ್ ಟುವರ್ಡ್ಸ್ ಕನ್ನಡ ಸಿನಿಮಾ, ಇಫ್ ಯು ಗೆಟ್ ಸಮ್ ಇಫ್ ಯು ಆರ್ ಎಂಕರೇಜ್ ಬೈ ಪ್ರೊಡ್ಯೂಸರ್ಸ್, ಯಾವ ರೀತಿ ಇನೋವೇಟಿವ್ ಆಗಿರಬೇಕು ಅಂತ ಆ್ಯಸ್ ಅ ಡೈರೆಕ್ಟರ್? ಮ್ಯಾಮ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಇಸ್ ಅ ಗಾಡ್. ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಇಲ್ಲ ಅಂದರೆ ಇಲ್ಲೊಂದು ಅಕ್ಕಿ ಕಾಳೂ ಮೂವ್ ಆಗಲ್ಲ, ಯಾರೂ ಬರಲ್ಲ ಮ್ಯಾಮ್. ನೋ ಬಡಿ ಕ್ಯಾನ್ ಸಪೋರ್ಟ್. ಆ್ಯಕ್ಚುಲಿ ನಿಜವಾಗ್ಲೂ ನಿಮ್ಮ ಮುಖಾಂತರ ಕೇಳ್ಕೊಳೋದು ಹೀಗೆ, ಪ್ಲೀಸ್ ಸಪೋರ್ಟ್ ಪ್ರೊಡ್ಯೂಸರ್ಸ್. ಬಿಕಾಸ್ ಆಫ್ ಏನಂದರೆ ಬೇರೆ ಬಿಸ್ನೆಸ್ಗಿಂತ ಇಲ್ಲಿ ರೆವಿನ್ಯೂ ಮಾಡಲು ತುಂಬ ಕಮ್ಮಿ ಇದೆ. ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸಕ್ಕೆ ಒಂದು ಕೊಡುಗೆ ಅಂತ ಮಾಡ್ತಿದ್ದಾರೆ. ಅಂದರೆ ಕಮರ್ಷಿಯಲ್ ಆ್ಯಂಗಲ್ನ ಯೋಚನೆ ಮಾಡಿದ್ರೆ ಪ್ರಾಮಿಸ್ಲಿ ಸಿನಿಮಾ ಮಾಡೋಕ್ಕೆ ಆಗೋದೇ ಇಲ್ಲ, ನೋ ವೇ ಚಾನ್ಸ್. ಓಕೆ, ಆದರೂ ಬಟ್ ನಾವು ಪ್ರೊಡ್ಯೂಸರ್ನ ಹೆಂಗೆ ನಡೆಸ್ಕೊಳ್ತಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಪ್ರೊಡ್ಯೂಸರ್ಸ್ ಇಸ್ ಎ ಗಾಡ್ ಅಂತ ಹೇಳ್ತೀನಿ. ಪ್ರೊಡ್ಯೂಸರ್ಸ್ ಹೆಂಗೆ ಸಪೋರ್ಟ್ ನಾವು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಸ್ ಎ ಕ್ರಿಯೇಟರ್ ನಾವು ಆಡಿಯನ್ಸಿಗೆ ಏನು ಸಿನಿಮಾ ನೋಡೋಕ್ಕೆ ಬರ್ತಿದ್ದಾರೆ ಅದಕ್ಕೆ ಮೇಕ್ ಮಾಡಬೇಕಾಗಿದೆ. ಇವತ್ತು ಪರಿಸ್ಥಿತಿ ಏನಂದರೆ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋ ಪಾಯಿಂಟಿಗೆ. ಆಮೇಲೆ ಪ್ರೊಡ್ಯೂಸರ್ಸಿಗೆ ಬಿಸ್ನೆಸ್ ಮಾಡುವಂಥ ಮೂವಿನೇ ನಾವು ಮಾಡಬೇಕು, ಜನನ ಥಿಯೇಟ್ರಿಗೆ ಬರುವಂಥ ಮೂವಿನೇ ಮಾಡಬೇಕು. ಬಿಕಾಸ್ ಆಫ್ ಒಬ್ಬ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಇನ್ನೊಂದು ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ, ಇನ್ನೊಂದು ಸ್ವಲ್ಪ ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋಗುತ್ತೆ. ಹಂಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಾನು ಸಿನಿಮಾ ಮಾಡಿದ್ದೆ. ಬಿಕಾಸ್ ಆಫ್ ಇದು ವೆರೈಟಿ ಕ್ರಿಯೇಷನ್ಸ್, ಫಸ್ಟ್ ಪ್ರೊಡಕ್ಷನ್ಸ್. ಹಾಗಾಗಿ ಪ್ರೊಡ್ಯೂಸರ್ನ ಎಷ್ಟು ಸೇಫ್ ಮಾಡೋಕ್ಕಾಗುತ್ತೆ ಮತ್ತು ಒಳ್ಳೆ ರೀತಿ ಅದು ಏನು ಶಾರ್ಟ್ಕಟ್ಸ್ ಇದೆ, ಆರ್ಗ್ಯಾನಿಕ್ಕಾಗಿ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ ಟಿಲ್ ನಾವು ನಿಮ್ಮ ಮುಖಾಂತರ. ಓಕೆ, ಸೊ ನಾ ಇನ್ನೊಂದು ಕೇಳ್ಪಟ್ಟೆ, ನೀವು ಮಲಯಾಳಂ ಇಂಡಸ್ಟ್ರಿಗೆ ಹೋಗ್ತಾ ಇದ್ದೀರಾ ಅಂತ. ಮ್ಯಾಮ್ ಏನು ರೀಸನ್ ಇಲ್ಲ, ಆ್ಯಕ್ಚುಲಿ ಅದು ವಿದ್ಯಾರ್ಥಿನಿಯರೇ ಆಗಿದ್ದು. ನನಗೆ ಫಸ್ಟ್ ಪೋಸ್ಟರ್ ಬಿಟ್ಟಾಗ ನನಗೆ ಫಸ್ಟ್ ಕಾಲ್ ಅಲ್ಲಿಂದ ಬರುತ್ತೆ. ಫಸ್ಟ್ ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಬರ್ತಾರೆ, ಶಾನ್ ಅಂತ ಹೇಳ್ಬಿಟ್ಟು, ಈ ಸಿನಿಮಾನ ನೋಡ್ಬೋದಾ ಅಂತ ಕೇಳ್ತಾರೆ. ನನಗೆ ಸರ್ ಫೇಕ್ ಫ್ರ್ಯಾಂಕ್ ಕಾಲ್ ಥರ ಏನಂತ ನನಗೆ ಫೀಲ್ ಫಸ್ಟ್. ಆ್ಯಕ್ಚುಲಿ ಸರ್ ಇಲ್ಲ ಸರ್ ಇದು ಕನ್ನಡ ಮೂವಿ ಅಂತ ಹೇಳಿಲ್ಲ, ನಾನು ಮಲಯಾಳಂ ಇಂಡಸ್ಟ್ರಿನ ಫೋನ್ ಮಾಡ್ತೀನಿ, ನಾನು ಡಿಸ್ಟ್ರಿಬ್ಯೂಟ್ರು, ಈ ಸಿನಿಮಾ ತೋರಿಸ್ಬೋದಾ ಅಂತ ಕೇಳ್ತಾರೆ. ಏನಕ್ಕೆ ಅಂತ ನಾನು ಕ್ವಶನ್ಸು. ಬಟ್ ನನಗೆ ಮೇ ಬಿ ಏನೋ ಇರ್ಬೋದು ಸರ್, ಒಂದು ತಿಂಗಳಾಗೋಗುತ್ತೆ. ಒಂದು ತಿಂಗಳಾದ್ಮೇಲೆ ಬರ್ತಾರೆ, ಸಿನಿಮಾ ನೋಡ್ತಾರೆ, 15 minutesಗೆ ಈ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ, ನನಗೆ ಎಕ್ಸೈಟ್ ಆಗ್ತೀನಿ. ಅದಾದಮೇಲೆ ಏನೇನು ಬೇಕು ಅಂತ ಹೇಳ್ತೀನಿ. ಅವ್ರು ಗ್ರ್ಯಾಂಡ್ಲಿ ಸೇಮ್ July 19th ನಮ್ಮ ಹೊಟ್ಟಿಗೆ ಮಲಯಾಳಂ ಬಿಡಿದ್ದಾರೆ. ಇದ್ರ ಮಧ್ಯೆ ಏನು ಆ ಟೈಮಲ್ಲಿ ಏನಂದರೆ ಮಲಯಾಳಂ ಸಿನಿಮಾಗಳು ಕನ್ನಡದಲ್ಲಿ ಬಂತು, ಸಿಕ್ಕಾಪಟ್ಟೆ ಗೆದ್ದುಬಿಡ್ತು ಅಂತ ಎಲ್ಲ ಇಲ್ಲಿ ನಾವು ಮಾತಾಡ್ಕೊತಾ ಇದ್ವಿ, ನಾವು ಸಿನಿಮಾ ನೋಡ್ತಾ ಇದ್ವಿ. ಬಟ್ ನನಗೆ ನಮ್ಮ ಪ್ರಾಡಕ್ಟು ಅಲ್ಲಿಗೆ ಹೋಗ್ತಿದೆ ಅನ್ನೋದು ವಿಷಯ ಆವಾಗ ಗೊತ್ತಾಗಿದ್ದು. ಏನು ಅಂದರೆ ಒಳ್ಳೆ ಪ್ರಾಡಕ್ಟ್ ಮಾಡಬೇಕು, ಕನ್ನಡದಲ್ಲಿ ಮಾಡಿದ್ರು ಇಲ್ಲಿಂದ ಅಲ್ಲಿ ಬೈಯರ್ಸ್ ಬೇಕಾಗಿದೆ, ಥಿಯೇಟರ್ಸ್ಗೆ ಬೈಯರ್ ಬೇಕು, ಪ್ರಾಡಕ್ಟ್ ಬೇಕಷ್ಟೇ ಅಂದ್ಕೊತೀನಿ. ಹಂಗಾಗಿ ಒಳ್ಳೆ ಪ್ರಾಡಕ್ಟ್ನ ಮಾಡಬೇಕು ಅಂದ್ಕೊಂಡು ತಂದಿಲ್ಲ ಅಂತ ಅವರು
ತಮಿಳ್ನಾಡಿಗೆ ಕನ್ನಡ ವರ್ಷನ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ. ಕನ್ನಡ ವರ್ಷನ್ ಹೊಸಬ್ರು ಸಿನಿಮಾ ಮ್ಯಾಮ್. ನಾವು ಯಾರು ಸ್ಟಾರ್ಸ್ ಅಲ್ಲ, ನಮ್ಮದೇನು ಲ್ಯಾವಿಶ್ ಬಜೆಟ್ ಅಲ್ಲ, ಏನಿಲ್ಲ, ಕೇಳ್ತಾ ಇದ್ದಾರೆ. ಸೊ ತಮಿಳ್ನಾಡಲ್ಲೂ ಅವರು ಸ್ಟ್ರಾಟಜಿ ಹೇಳಿದ ಪ್ರಕಾರ 23 lakhs 24 lakhs ಪೀಪಲ್ ಇದ್ದಾರೆ. ಸೊ ಕನ್ನಡ ಸಿನಿಮಾನ ನೀವು ಹೋಗಿ ಬೆಳೆಸಿ ಅಲ್ಲಿ, ಸೊ ಅಲ್ಲೂ ಆಡಿಯನ್ಸ್ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಕಾಯ್ತಿದ್ದಾರೆ ಅಂತ ಒಂದು 5-6 ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ ಅಂತ ನಡೀತಿದೆ. ಸೊ ಇದು ಗುಡ್ ವೈಬ್ಸ್ ಅಂತ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಾವೇನು ಅಚೀವ್ ಮಾಡಿದ್ವಿ ಅಂತ ಹೇಳಲ್ಲ, ವೈಬ್ಸ್ ಅಂತ ಹೇಳ್ತೀವಿ. ಆ ವೈಬ್ಸ್ ಕ್ರಿಯೇಟ್ ಆಗಿದೆ ಅನ್ನೋದು ಮಾತ್ರ ಸತ್ಯ ಮ್ಯಾಮ್. ಸೊ ಇವಾಗ ಇರೋ ಕರೆಂಟ್ ಸಿನಾರಿಯೋ ಕನ್ನಡ ಸಿನಿಮಾ ಇದೊಂಥರ ಒಳ್ಳೆ ಡೆವಲಪ್ಮೆಂಟ್ ಅಂತೀರಾ? 100%. ಸೊ ವಿದ್ಯಾರ್ಥಿನಿಯರೇ ಇವಾಗ ಮಲಯಾಳಮಲ್ಲೂ ಡಬ್ಬನ್ ರಿಲೀಸ್ ಆಗ್ತಾ ಇದೆಯಾ? 100%. ನೀವು ಅಲ್ಲಿ ಫಿಲಮ್ ಡೈರೆಕ್ಟ್ ಮಾಡ್ತಾ ಇಲ್ಲ ಇವಾಗ ಸದ್ಯ? ಇಲ್ಲ ಅದು ಏನಂದ್ರೆ ಆಫರ್ ಬಂದಿದೆ. ಇದ್ರ ಜೊತೆಗೆ ಏನಂದರೆ ಸೇಮ್ ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ನನಗೆ ಸೊ ನೆಕ್ಸ್ಟ್ ಏನಾದ್ರು ಮಾಡ್ಬೋದಾ ಅಂತ ಎಗೈನ್ ನನಗೆ ಹಿಂದೆ ಒಂದು ಮಾಡಿದ ಸಿನಿಮಾದು ಮಲಯಾಳಂ ಮಾಡಿ ಅನ್ನೋ ಒಂದು ಆಫರ್ನ ಕೊಟ್ಟಿದ್ದಾರೆ. ಅದೇನು ಪೈಪ್ಲೈನ್ ಆಗಿಲ್ಲ, ಬಟ್ ಮಾತಾಗಿರೋದು, ಅಪ್ರೋಚ್ ಬಂದಿರೋದು ಸತ್ಯ. ಸೊ ಸದ್ಯಕ್ಕೆ ಇವಾಗ ವಿದ್ಯಾರ್ಥಿ ಓನ್ಲಿ ಕನ್ನಡ ವಿದ್ಯಾರ್ಥಿನಿ. ಆಮೇಲೆ ಕನ್ನಡನೇ ತಮಿಳ್ನಾಡಲ್ಲಿ ಆಗ್ತದೆ. ಮತ್ತು ಕಮಿಂಗ್ 14th UAE ಪ್ರೀಮಿಯರ್ ಆಗ್ತದೆ. ಅದೊಂದು ಚಂದನ್ ಹೋಗ್ತಿದ್ದಾರೆ, 14 ಕಾಲ ಇರ್ತಿದ್ದಾರೆ. ದುಬೈ ಪ್ರೀಮಿಯರು ಮಾಡಿದ್ರಲ್ಲ, ಈಗ ಮಾಡ್ತಾ ಇದೀನಿ ಮೇಡಮ್. 14ಕ್ಕೆ ಪ್ರೀಮಿಯರ್ ಆಗ್ತದೆ. ಮತ್ತೆ ಮೊನ್ನೆ ಹೋಗಿದ್ದು? ಇಲ್ಲ, ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದಾರೆ. 14th ಹೋಗ್ತಿದ್ದಾರೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಮುಖಾಂತರ ಏನು ಅಂದರೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಮತ್ತು ಆಡಿಯನ್ಸನ್ನ ನೀವು ಥಿಯೇಟ್ರ್, ಯಾಕೆಂದರೆ ಬಿಕಾಸ್ ಆಫ್ ನಿಮ್ಮ ಮಾತು, ನಿಮ್ಮ ವರ್ಕ್ ಮೇಲೆ ತುಂಬ ಆಡಿಯನ್ಸು ನಿಮ್ಮನ್ನು ಟ್ರಸ್ಟ್ ಮಾಡಿರ್ತಾರೆ. ನಾವು ನಿಮ್ಮನ್ನು ಟ್ರಸ್ಟ್ ಮಾಡಿರ್ತೀವಿ. ಸೊ ಏನಂದರೆ ನಾವು ಏನು ಗೊತ್ತಾ, ವಿ ಆರ್ ಜಸ್ಟ್ ದಟ್ ಒಂದು ಬ್ರಿಡ್ಜ್. ಆ ಬ್ರಿಡ್ಜ್ ಇವತ್ತು ಮ್ಯಾಮ್, ಬ್ರಿಡ್ಜ್ ಗಟ್ಟಿ ಇರಬೇಕಲ್ಲ ಮ್ಯಾಮ್. ಇಲ್ಲಿಂದ ಆ ಮುಟ್ಟಕ್ಕೆ ಹೋಗ್ಬೇಕಂದ್ರೆ ಆ ಬ್ರಿಡ್ಜೇ ಇರಬೇಕಲ್ಲ. ಆ ಬ್ರಿಡ್ಜ್ ಮೇಲೆ ನೀವು ನಮ್ಮನ್ನು ನಡೆಸಬೇಕು. ನಮ್ಮನ್ನು ನಡೆಸೋದ್ರ ಜೊತೆಗೆ ಇದು ನೀವು ಅವೇರ್ನೆಸ್ ಅಂತ ಹೇಳ್ತೀರಾ, ಬಟ್ ಕಾಮಿಡಿ ಇದೆಯಾ ಮ್ಯಾಮ್? ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅವೇರ್ನೆಸ್ ಸಿನಿಮಾ ಅಂತ ಎಲ್ಲ ಒಂದು ಪಾಯಿಂಟಲ್ಲಿ ಇದೆ, ಬಿಟ್ಟರೆ ಇದು ಕಂಪ್ಲೀಟ್ಲಿ ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ. ಪಾರ್ಟಿ ಸಾಂಗ್ ಹಿಟ್ ಆಗಿದೆ, ಪಾರ್ಟಿ ಸಾಂಗ್ ಮಾಡಿದ್ದೀವಿ. ಫೈಟ್ಸ್ ಇದೆ, ಆಕ್ಷನ್ಸ್ ಇದೆ, ವಿಲನ್ಸ್ ಇದೆ. ಬಟ್ ಏನೋ ಇದು ಮ್ಯೂಸಿಕ್ ಏನೋ ಒಂಥರ ಹೊಸ ಅಪ್ರೋಚ್ ತೊಗೊಂಬಂದಿದ್ರೆ. ಹೊಸ ಅಪ್ರೋಚ್ ತೊಗೊಂಡಿದ್ದೆ. ಆ್ಯಕ್ಚುಲಿ EDM ಕೈಂಡ್ ಆಫ್ ಮ್ಯೂಸಿಕ್ ಯೂಸ್ ಮಾಡಿ, ಅಂದರೆ ಯೂತ್ಸಿಗೆ ಇಷ್ಟ ಆಗುವಂಥ ಕಂಟೆಂಟ್. ಅಂದರೆ ಇವಾಗೇನು ಹೊಸ ಪ್ಲಗಿಂಗ್ಸ್, ವಿಜಯ್ ಕೃಷ್ಣ ಅಂತ ಮ್ಯೂಸಿಕ್ ಮಾಡಿದರೆ, ಕಂಪ್ಲೀಟ್ಲಿ ನಮ್ಮ ಮ್ಯೂಸಿಕ್ ಮಾಡಬೇಕಾದ್ರೆ ಈ ಸಿನಿಮಾಗೆ ಹೊಸ ಪ್ಲಗಿಂಗ್ಸ್ನ ಯೂಸ್ ಮಾಡೋಣ. ರೆಗ್ಯುಲರ್ ಟ್ರೈಲರಲ್ಲಿ ನೀವು ನೋಡಿದಿರ, ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದು ಬೇಡ, ನಮ್ಮ ಎಮೋಷನ್ಸನ್ನು ಬಿಟ್ಟನ್ನ ಆಚೆ ಹೋಗಿ ಮಾಡೋಣ, ಯೂತ್ಸಿಗೆ ಇಷ್ಟ ಆಗುತ್ತೆ ಅಂತ ಏನೋ ಒಂದು ಸಣ್ಣ ಟ್ರೈ ಮಾಡಿದ್ದೀವಿ ಮ್ಯಾಮ್. ಯೂತ್ ಅನಿಸ್ಕೋಬೇಕಲ್ಲ, ನಾವು ಈಗ ಒಂದು 16 ವರ್ಷದ ಹುಡುಗರು ಥರ. ಸೊ ಚಂದನ್ ಶೆಟ್ಟಿ ಆಸ್ ಅ ರ್ಯಾಪರು ಇದ್ರೊಳಗೆ ಒಂದು ಸ್ವಲ್ಪ ಎಲ್ಲೋ ಕಾಣ್ತಾರಾ? ಅವ್ರ ಶೇಡ್ ಒಂದು ಸಾಂಗಲ್ಲಿ ಕಾಣಿಸ್ಕೊತಾರೆ, ಅವ್ರ ಸಿಗ್ನೇಚರ್ನ ಬಿಟ್ಕೊಡ್ಬಾರ್ದು ಅಂತ. ದಟ್ಸ್ ಇಂಟ್ರೆಸ್ಟಿಂಗ್. ಸೊ ಆಲ್ ದಿ ಬೆಸ್ಟ್. ಹಾಯ್, ನೀವು ಇಲ್ಲಿವರೆಗೂ ಬಂದು ವಿದ್ಯಾರ್ಥಿ ಟೀಮ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ ಯು ಸೊ ಮಚ್. ಬರೋ 19th ವಿದ್ಯಾರ್ಥಿನಿಯರು ರಿಲೀಸ್ ಆಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬಂದು ವಿದ್ಯಾರ್ಥಿನಿಯರ ಸಿನಿಮಾನ ನೋಡಿ. ತಗೊಳ್ಳಿ ಸರ್, ಇದರಲ್ಲೆಲ್ಲ ಇದೆ. ಅವ್ರ ಅಪ್ಪನಲ್ಲಿ ಇರ್ಬೇಕಾದ್ರೆ ಯಾರ ಅಪ್ಪನ ಕರ್ಸಕ